ನಿಮ್ಮ ಮಕ್ಕಳ ಸ್ವರವನ್ನ ಕೇಳಲಾಗಿ ಕಿವಿ ಮುಚ್ಕೊಂಡಿರಿ. ಈಗ ಸಣ್ಣ ಮಕ್ಕಳು ಯಾರು ನನ್ನ ಮಕ್ಕಳು ಸಣ್ಣ ಇದ್ದಿದ್ದಾರಂತ ಯಾರಾದ್ರೂ ಸಣ್ಣ ಮಕ್ಕಳಿಗ ಮಂಚು ಇದ್ದಾರೆ ಅಥವಾ ಬೇಗ ಓಡ. ಓಕೆ, ಈಗ ಮಂಜು ಮಗಳಿದ್ದಾಳೆ. ಮಂಜುಗೆ ಅವ್ರ ಮಗಳು ಬಂದು ಯಾವುದೋ ಒಂದು ಸಾಂಗ್ ಆಡ್ತಾಳೆ. ಇದೇ ಸಾಂಗು ಯಾವುದೋ ಸಾಂಗ್ ಆಡ್ತಾಳೆ. ಮಂಜು ಅವನು ಹಾಡನ್ನ ಹಾಡ್ಬೇಕಾದ್ರೆ ಹೇಗ್ ನೋಡ್ತಾನ? ಹೇಗ್ ನೋಡ್ತೀನಿ? ಖುಷಿಯಿಂದ ನೋಡ್ತಾರೆ. ಅದೇ ಹೋಗಿ ನಮ್ಮ ನೋಡ್ರಿ ನಮ್ಮ ಮಗಳು ಹೆಂಗ್ ಆಡ್ತಾಳೆ ಅಂದ್ರೆ ನಾವು ಸ್ವಲ್ಪ ನೋಡ್ತೀವಿ, ಆಮೇಲೆ ಮಂಜು ನೋಡ್ತೀವಿ. ಅಂದ್ರೆ ಯಾವ ಅಪ್ಪನಿಗೆ ಯಾವ ಮಕ್ಕಳು ಅದಕ್ಕೆಲ್ಲ ಹೆತ್ತವರಿಗೆ ಹೆಗಲ ಕೂಡ ಹೆತ್ತವರಿಗೆ ಅಲ್ಲ. ನಮ್ಮ ಮಕ್ಕಳು ಹಾಡುವಾಗ ಏನಾದ್ರೂ ಮಾಡುವಾಗ ನಾವು ಅದನ್ನು ನೋಡಿ ಎಂಜಾಯ್ ಮಾಡ್ತೀವ ಇಲ್ಲ? ತಂದೆಗಳು ಮಾಡಿದ್ರಾ ಇಲ್ಲ? ಯಾವಾಗ ನೀವು ಮಾಡಿದ್ರಾ ಇಲ್ಲ? ಹೇಳ್ರೆ ಬಾಯಿಯ ಮೇಲೆ ಜೋರಾಗಿ ಅದನ್ನು ಹೇಳಿದ್ರೆ, ಬದುಕಿನ ಒಂದ್ಸಲ ಅದನ್ನು ಹೇಳಿದ್ರೆ, ಬದುಕಿದ ಐದೀವಿ ಅದರೊಂದ್ಸಲ ಹೇಳಿದ್ರೆ, ನಾವು ಬದುಕಿದೀವಿ ಅಂತ ತೋರಿಸ್ಬೇಕಂತಂದ್ರೆ ಅವಾಗ ಒಂದು ಹಲ್ಲೆಲೂಯಾ, ಅವಾಗ ಒಂದು ಆಮೇಲೆ ಹೇಳ್ಬೇಕು. ನೀವು ಯಪ್ಪ ನೀ ಹೆಂಗನ ಹಾಡ್ತೀಯ, ನಿಂತಾಗ ಮೈಕ್ ಐತೆ, ನಮ್ದಾಗ ದೇವರಿಗೆ ಮೈಕು ಅಂತವು ಇಂಥವು ಯಾವುದು ಸೀನ್ ಇಲ್ಲ. ನಾವು ದೇವರನ್ನ ಘನಪಡಿಸಿ ಸ್ಟಾರ್ಟ್ ಮಾಡಿದ್ರೆ ಸಾಕು, ಆತ ನಮ್ಮ ಸ್ವರವನ್ನು ಕೇಳುವ ದೇವರಾಗಿದ್ದಾರೆ. ಆಮೇಲೆ ಹಲ್ಲೆಲೂಯಾ. ಒಂದು ಮಕ್ಕಳು ತಂದೆ ತಾಯಿಗಳ ಮುಂದೆ ಹೆಂಗ ಮಾಡಿದ್ರು ಖುಷಿ ಪಡ್ತಾರಲ್ವ, ಹಂಗೇನೆ ನಾವು ನೀವು ಹೆಂಗನ ಹಾಡಿ ಹೆಂಗನ ಘನಪಡಿಸ್ರಿ, ಅದನ್ನ ಒಟ್ಟು ನೀವು ಮಾಡ ನೋಡಿ ಖುಷಿರಿ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ನನ್ನ ತಂದೆ ಆಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಆ ಆರಾಧನೆ ನಾವು ಇಳಿಯುವಾಗ ಮಾತ್ರವೇ ಆರಾಧನೆಗೆ ಚಪ್ಪಲೆ ತಟ್ಟು ಆಡಾಡು ಅಂತ ನಿಮಗೆ ಹೇಳಂತ ಅವಶ್ಯಕತೆನೆ ನಮಗೆ. ಹೆಂಗಂದ್ರೆ ಈ ಕೀ ಕೊಟ್ಕೊಂಡಿದ್ದಲ್ಲ ಅಲ್ಲ, ಹುರುಳಿ ತಿರುಗಿ ಬಿಟ್ಬಿಡೆ. ಮತ್ತೆ ಆಡಾಡ್ರಿ ಆ ತರ ಆರಾಧನೆ ಮಾಡಂಗಿಲ್ಲ. ಆರಾಧನೆ ಮಾಡಕ ಹೋಗ್ಬೇಡ, ಸುಮ್ಮನೆ ಮುಚ್ಕೊಂಡ್ಬಿಡ್ರಿ. ದೇವರನ್ನ ಆರಾಧನೆ ಮಾಡಕ ಬಂದ್ರೆ ನಮ್ಮನ್ನ ನಾವು ಸಂಪೂರ್ಣವಾಗಿ ಅದನ್ನು ಒಪ್ಪಿಸಿಕೊಂಡು ಆರಾಧನೆ ಮಾಡುವಾಗ ಸಂಪೂರ್ಣವಾದ ರೀತಿಯಲ್ಲಿ ನಾವು ಅದನ್ನು ಅನುಭವಿಸುವುದಾಗಿರ್ತೇವೆ. ಆಮೇಲೆ ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಹೇಳೋದೇನಂತಂದ್ರೆ, ನಾವು ಆರಾಧನೆಯಲ್ಲಿ ನಾವು ಏನ್ ಮಾಡೋದು ದೇವರಿಗೆ ಚಂದ. ಪಕ್ಕದವರು ನೀನು ಆರಾಧನೆಯಲ್ಲಿ ಹಾಡಾಡಿದ್ರು, ಚಪ್ಪಳೆ ತಟ್ಟಿದ್ರು, ನೀನು ಆರಾಧನೆಯಲ್ಲಿ ಏನ್ ಮಾಡಿದರು ದೇವರಿಗೆ ಚಂದ. ಆದ್ರೆ ಒಂದು ಮಾಡಿದ್ರೆ ಆತನ ಇಷ್ಟಪಡ. ಏನ್ ಹೇಳಿದ್ರೆ ಕೆಲವರು ಹೇಳಿದ್ರು ಕೈ ತಟ್ಟಂಗಿಲ್ಲ, ಹಾಡಕ್ಕಿಲ್ಲ, ಇಟ್ಕೊಂಡಿರ್ತಾರೆ. ಎಲ್ಲ ಸಿಸಿ ಕ್ಯಾಮ್ರಾ ಇಲ್ಲಿಯವರು ಓಪನ್ ಆಗ್ತದೆ, ಎಲ್ಲ ನೋಡ್ಕೊಂತ ಬರ್ತಾರೆ ಫುಲ್ 360 ಡಿಗ್ರಿ. ಆಮೇಲೆ ಅವಾಗ ಅಂತೆಲ್ಲ ಮಾಡಕ್ ಹೋಗ್ಬೇಡ್ರಿ. ದೇವರ ಹತ್ರ ಬಂದಾಗ ನಿಮ್ಮನ್ನು ಒಪ್ಪಿಸಿಕೊಡ್ರಿ. ಆಮೇಲೆ ಹಲ್ಲೆಲೂಯಾ. ಹೆಚ್ಚಿನ ಆರಾಧನೆ ಮಾಡಿಸಿದ್ದವಾಗಿದೆ. ಸರಿಯಾದ ಆರಾಧನೆ ನಮ್ಮನ್ನ ಒಪ್ಪಿಸಿಕೊಡುವಾಗ